ಹಾಯ್ ವೆಲ್ಕಮ್ ಟು VSP ಕನ್ನಡ ಯೂಟ್ಯೂಬ್ ಚಾನಲ್. ಈಗಂತೂ ಮೊಬೈಲ್, ಟಿವಿ, ಫ್ರಿಜ್, ವಾಷಿಂಗ್ ಮಷಿನ್ದ ಹಿಡಿದು ಪರ್ಸನಲ್ ಲೋನ್, ಟೂ ವೀಲರ್ ಲೋನ್, ಕಾರ್ ಲೋನ್, ಹೋಮ್ ಲೋನ್ ಅಂತ ಹಲವಾರು ರೀತಿಯಲ್ಲಿ ಲೋನ್ ಮಾಡ್ತಾ ಇದೀವಿ. ಪ್ರತಿಯೊಂದು ಲೋನ್ ಮಾಡೋ ಸಂದರ್ಭದಲ್ಲೂ ಒಂದಿಷ್ಟು ಡೌನ್ ಪೇಮೆಂಟ್ ಅಂತ ಮಾಡಿರ್ತೀವಿ. ಕೆಲವೊಮ್ಮೆ ಜೀರೋ ಡೌನ್ ಪೇಮೆಂಟ್ ಸಹ ಇರುತ್ತೆ. ಈ ಲೋನ್ ಮಾಡೋ ಟೈಮಲ್ಲಿ ಲೋನ್ ಎಕ್ಸಿಕ್ಯೂಟಿವ್ ಪ್ರತಿ ತಿಂಗಳು EMI ಸರ್ ನಿಮ್ಗೆ ಇಷ್ಟು ಬರುತ್ತೆ, ಲೋನ್ ಅಮೌಂಟ್ ಇಷ್ಟ ಆಗಿದೆ, ಲೋನ್ ಕ್ಲೋಸ್ ಆಗೋವರೆಗೆ ನಿಮ್ಗೆ ಇಂತಿಷ್ಟು ಎಕ್ಸ್ಟ್ರಾ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ಕಟ್ ಇಂಟ್ರೆಸ್ಟ್ ಫ್ಲಾಟ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಈ ಕಟ್ ಇಂಟ್ರೆಸ್ಟು ಫ್ಲಾಟ್ ಇಂಟ್ರೆಸ್ಟ್ ಅಂದರೆ ಏನು, ಇವೆರಡರಲ್ಲಿ ಏನು ಡಿಫರೆನ್ಸ್ ಇದೆ, ಇದರಲ್ಲಿ ಯಾವುದು ಬೆಸ್ಟು, ಇವ್ರು ಲೋನ್ ಅಮೌಂಟ್ನ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಿದ್ರು, EMI ಇಂತಿಷ್ಟು ಹ್ಯಾಕ್ ಬರುತ್ತೆ ಅಂತ ನಮ್ಗೆ ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ಲೋನ್ ಅಮೌಂಟ್ ಹ್ಯಾಕ್ ಕ್ಯಾಲ್ಕುಲೇಟ್ ಆಗುತ್ತೆ, EMIನ ಹ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅಲ್ಲಿ ಕಟ್ ಇಂಟ್ರೆಸ್ಟ್ ಅಂದರೆ ಏನು, ಫ್ಲಾಟ್ ಇಂಟ್ರೆಸ್ಟ್ ಅಂದರೆ ಏನು, ಇವೆರಡು ಡಿಫ್ರೆನ್ಸ್ ಏನಿದೆ, ಇದರಲ್ಲಿ ಯಾವುದು ಬೆಸ್ಟು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿರ್ತೀನಿ. ಆದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಲ್ಲಿವರೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಮಾನ್ಯವಾಗಿ ನಮಗೆ ಹಣದ ಅವಶ್ಯಕತೆ ಇದ್ದಾಗ ಅಥವಾ ಯಾವುದೋ ಒಂದು ವಸ್ತುನ ಕೊಂಡ್ಕೊಳ್ಬೇಕು ಅಂತ ಅನ್ಕೊಂಡಾಗ ಕ್ಯಾಶ್ ಇದೆ ಅಂದರೆ ಕ್ಯಾಶ್ ಮಾಡೇ ತಗೊಂತೀವಿ, ಇಲ್ಲ ಅಂದಾಗ ಮಾತ್ರ ಲೋನ್ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಗೇನಾದರೂ ಅರ್ಜೆಂಟಾಗಿ ಹಣದ ಅವಶ್ಯಕತೆ ಇದೆ ಅಂದಾಗ ಮೊದಲನೇದಾಗಿ ನಾವು ಕೇಳೋದೇ ನಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನ, ಒಂದು ತಿಂಗಳು ಮಟ್ಟಿಗೆ ಸಾಲ ಕೊಡಿ, ನಾವು ಕೊಟ್ಟಿರೋ ಅಮೌಂಟ್ನ ಒಂದು ತಿಂಗಳ ನಂತರ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಹಣ ಇದೆ ಅಂದರೆ ಕೊಡ್ತಾರೆ, ಕೊಟ್ಟವ್ರು ಹೇಳ್ತಾರೆ ಮುಂದಿನ ತಿಂಗಳು ತಪ್ಪದೆ ಕೊಡಬೇಕು ಅಂತ. ನಾವು ಅದೇ ಥರನೇ ತಪ್ಪದೇ ಕೊಡ್ತೀವಿ. ಆದರೆ ಇದರಲ್ಲಿ ಕೆಲವೊಬ್ರು ಹೇಳ್ತಾರೆ, ಈ ತಿಂಗಳು ನಾನು ನಿಂಗೆ 10,000 ಕೊಡ್ತಾ ಇದ್ದೀನಿ, ಮುಂದಿನ ತಿಂಗಳು ರಿಟರ್ನ್ ಕೊಡೋ ಟೈಮಲ್ಲಿ ಇದಕ್ಕೆ 10%, 15% ಈ ಥರ ಪರ್ಸೆಂಟೇಜಲ್ಲಿ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ. ಇದೇ ಇಂಟ್ರೆಸ್ಟ್ ಆಗಿರುತ್ತೆ. ಇದು ಸಾಲ ಕೊಟ್ಟವರಿಗೆ ಲಾಭ ಕೂಡ ಇದೇ ಆಗಿರುತ್ತೆ. ಅವಶ್ಯಕತೆ ಇದ್ದಾಗ ಸಾಲ ಕೊಟ್ಟಿದ್ದಕ್ಕೆ ಅದನ್ನು ತೀರಿಸೋ ಟೈಮೂ ಕೊಟ್ಟಿರೋದಕ್ಕೆ ಕೊಟ್ಟಂಥ ಅಮೌಂಟ್ಗಿಂತ ನಾವು ಏನು ಎಕ್ಸ್ಟ್ರಾ ಪೇ ಮಾಡ್ತೀವೋ ಅದೇ ಇಂಟ್ರೆಸ್ಟ್ ಆಗಿರುತ್ತೆ. ಇದರಲ್ಲಿ ಫ್ಲಾಟು ಮತ್ತು ಕಟ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಲ್ಲ. ಕೊಡೋ ಲೋನಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದೇ ಹೊರತು ಇಂಟ್ರೆಸ್ಟ್ ಅಂತೂ ಇದ್ದೇ ಇರುತ್ತೆ. ಈಗಂತೂ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಅದರ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವರು ಲೋನ್ ಅಮೌಂಟ್ಗೇನೋ ಇಂಟ್ರೆಸ್ಟ್ ಹಾಕೋದ್ರಿಂದ ಈ ಲೋನ್ ಅಮೌಂಟ್ನ ಇವ್ರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋದಾದರೆ, ಎಕ್ಸಾಂಪಲಿ ನೀವು ಬೈಕ್ನ ಒಂದು ಲೋನ್ ಮುಖಾಂತರ ತೊಗೊಳ್ಬೇಕು ಅಂತ ಅಂದ್ಕೊಂಡಾಗ ಒಂದು ಶೋರೂಮಿಗೋ ಒಂದು ಬ್ಯಾಂಕಿಗೋ ಹೋಗ್ತೀವಿ. ಅಲ್ಲಿ ವೆಹಿಕಲ್ನ ಆನ್ ರೋಡ್ನ ಕೇಳ್ತೀವಿ. ಎಕ್ಸಾಂಪಲ್ ನೀವು 1,00,000 ಇದೆ ವೆಹಿಕಲ್ನ ಆನ್ ರೋಡ್ ಅಂದಾಗ ನೀವು ಒಂದು 20,000 ಕಟ್ಟಲಿಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡ್ರೆ 1,00,000ದಲ್ಲಿ 20,000 ಕಳೆದಾಗ 80,000 ರೂಪಾಯಿ ಉಳಿತದೆ. ಆದರೆ ಈ 80,000ಕ್ಕೆ ಲೋನ್ ಆಗಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ 80,000ಕ್ಕೆ ಲೋನ್ ಆಗಿರಲ್ಲ. ಹೆಚ್ಚು ಕಮ್ಮಿ ಒಂದು 85,000ಕ್ಕೆ ಹೀಗೆ ಲೋನ್ ಆಗಿರ್ತದೆ. ಯಾಕೆ ಅಂದರೆ ಬ್ಯಾಂಕಿನ ಡಾಕ್ಯುಮೆಂಟ್ರಿ ಚಾರ್ಜ್ ಮತ್ತು ಪ್ರೊಸೆಸಿಂಗ್ ಚಾರ್ಜ್ ಮತ್ತು ಕ್ರಾಸ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಅಂದರೆ ಒಂದು ಇನ್ಶೂರೆನ್ಸ್ ಅಂತ ಮಾಡಿರ್ತಾರೆ. ಗಾಡಿ ಓನರ್ ಏನಾದರೂ ಡೆತ್ ಆದರೆ ಅವ್ರ ಕುಟುಂಬದವ್ರು ಕಟ್ಟಬಾರ್ದು ಅಂತ ಒಂದೊಂದು ಇನ್ಶೂರೆನ್ಸ್ ನಮ್ಮ ಸೇಫ್ಟಿಗೆ ಅಂತ ಮಾಡಿರ್ತಾರೆ. ಅದು ನಾವು ಕಟ್ಟಂಥ ಡೌನ್ ಪೇಮೆಂಟಲ್ಲೇ ಲೆಸ್ ಆಗಿರ್ತದೆ. ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಡಾಕ್ಯುಮೆಂಟ್ರಿ ಚಾರ್ಜ್ ಇದ್ದೇ ಇರುತ್ತೆ. ಅದ್ರ ಜೊತೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಲೋನ್ ಪ್ರೊಸೆಸಿಂಗ್ ಚಾರ್ಜ್ ಅಂತ ಮಾಡ್ತಾರೆ. ಅಂದರೆ 1%, 2%, 3% ಅಂತ ಲೋನ್ ಅಮೌಂಟ್ಗೆ ಲೋನ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ. ಇನ್ನು ಕೆಲವೊಂದು ಕಡೆ ಅದು ಜೀರೋ ಪ್ರೊಸೆಸಿಂಗ್ ಚಾರ್ಜಸ್ ಸಹಿತನೂ ಇದೆ. ಮತ್ತು ಲೋನ್ ಸೇಫ್ಟಿಗೋಸ್ಕರ ಲೋನ್ ಹೋಲ್ಡರ್ ಏನಾದರೂ ಡೆತ್ ಆಗಿಬಿಟ್ರೆ ಅವ್ರ ಕುಟುಂಬದವ್ರು ಯಾರು ಕಟ್ಟಬಾರ್ದು, ಅದ್ರ ಬದಲು ಇನ್ಶೂರೆನ್ಸ್ ಕಂಪ್ನಿಯಿಂದ ಲೋನ್ ಅಮೌಂಟ್ನ ಕ್ಲೇಮ್ ಮಾಡಿಸ್ಬೋದು ಅಂತ ಒಂದು ಇನ್ಶೂರೆನ್ಸ್ ಮಾಡಿರ್ತಾರೆ. ಇದು ಕೆಲವೊಂದು ಕಡೆ ಆಪ್ಷನಲ್ ಇರ್ತದೆ, ಇನ್ನೂ ಕೆಲವೊಂದು ಕಡೆ ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಯಾವುದೇ ಲೋನ್ ಮಾಡಿ ಅದರಲ್ಲಿ ನಿಮ್ಗೆ ಡಾಕ್ಯುಮೆಂಟ್ರಿ ಚಾರ್ಜು, ಇನ್ಶೂರೆನ್ಸ್ ಅನ್ನೋದೊಂದು ಆಪ್ಷನ್ ಇರ್ತದೆ. ಆದರೆ ಡಾಕ್ಯುಮೆಂಟ್ರಿ ಚಾರ್ಜ್ ಕಾಮನ್ ಇದ್ದೇ ಇರ್ತದೆ. ಅದು ಟೂ ವೀಲರ್ ಲೋನಲ್ಲಿ ಮಾತ್ರ ಅಂತ ಅಲ್ಲ, ಹೋಮ್ ಲೋನ್, ಕಾರ್ ಲೋನ್, ಪರ್ಸ್ನಲ್ ಲೋನ್ ಎಲ್ಲದರಲ್ಲೂ ಬಂದೇ ಬರ್ತದೆ. ನೀವು ಕೇಳಿರ್ಬೋದು 1,00,000ಕ್ಕೆ ಲೋನ್ ಮಾಡಿದ್ದೆ 95,000 ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ ಹಿಂಗೆ ಪರ್ಸ್ನಲ್ ಲೋನಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಅಂದರೆ ಈ ಏನು 5,000 ಡಿಫ್ರೆನ್ಸ್ ಇದೆಯೋ ಇದು ಪ್ರೊಸೆಸಿಂಗ್ ಚಾರ್ಜಸ್ಸು, ಇನ್ಶೂರೆನ್ಸು ಈ ಥರ ಕಟ್ಟಾಗಿರ್ತದೆ. ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ, ಕೋಪರೇಟಿವ್ ಸೊಸೈಟಿಗಳಲ್ಲಿ ಲೋನ್ ಅಮೌಂಟು 1,00,000ನೇ ಆಗಿರ್ತದೆ, ಡಿಸ್ಬರ್ಸ್ ಅಮೌಂಟು 1,00,000ನೇ ಆಗಿರ್ತದೆ. ನಿಮಗೆ ಲೋನ್ ಅಮೌಂಟು, ಡಿಸ್ಬರ್ಸ್ ಅಮೌಂಟಲ್ಲಿ ಏನೂ ವೇರಿಯೇಷನ್ ಇರಲ್ಲ. ಯಾಕಂದರೆ ಇವರು ಯಾವುದೇ ಥರ ಚಾರ್ಜಸ್ ಇಲ್ಲದೆ ನಿಮ್ಗೆ 1,00,000ಕ್ಕೆ ಲೋನ್ ಮಾಡಿದ್ರೆ ಅಂದರೆ 1,00,000ನೂ ಸಹಿತ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಿರ್ತಾರೆ. ಈಗ ಲೋನ್ ಅಮೌಂಟ್ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಾಯಿತು. ಇದೇ ಲೋನ್ ಅಮೌಂಟ್ಗೆ ಈ ಫ್ಲಾಟ್ ಇಂಟ್ರೆಸ್ಟು ಮತ್ತು ಕಟ್ ಇಂಟ್ರೆಸ್ಟಲ್ಲಿ EMI ಎಷ್ಟು ಬರ್ತದೆ, ಇಂಟ್ರೆಸ್ಟ್ ಎಷ್ಟು ಹೋಗುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಹೇಳಿರುವಂತೆ 1,00,000 ಆನ್ ರೋಡ್ ಇರೋ ಬೈಕ್ಗೆ 20,000 ಡೌನ್ ಪೇಮೆಂಟ್ ಕಟ್ಟಿದಾಗ 85,000 ಲೋನ್ ಅಮೌಂಟ್ ಆಗಿದೆ. ಈ 85,000 ಲೋನ್ ಅಮೌಂಟ್ಗೆ 10% ಫ್ಲಾಟ್ ಇಂಟ್ರೆಸ್ಟಲ್ಲಿ 3 ವರ್ಷಕ್ಕೆ ಲೋನ್ ಮಾಡೋದಿದ್ರೆ ಇಂಟ್ರೆಸ್ಟ್ ಎಷ್ಟು ಹೋಗುತ್ತೆ, EMI ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಫ್ಲಾಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ತುಂಬ ಈಸಿ ಇದೆ. ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ P/R/T ಡಿವೈಡ್ ಬೈ 100. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಎಷ್ಟು ವರ್ಷ ಲೋನ್ ಮಾಡಿದರೆ ಟೆನರ್ ಡಿವೈಡ್ ಬೈ 100 ಅಂತ. 85,000 ಇಂಟು 10 ಇಂಟು 3 ಡಿವೈಡ್ ಬೈ 100 ಮಾಡಿದಾಗ 25,500 ರೂಪಾಯಿ ಬರ್ತದೆ. ಇದು ಇಂಟ್ರೆಸ್ಟ್ ಆಗಿರ್ತದೆ. ಅಂದರೆ ಲೋನ್ ಮುಗಿಯೋವರೆಗೆ ಲೋನ್ ಅಮೌಂಟ್ಗೆ ನೀವು ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿರ್ತೀರಾ ಅಂತ ಆಗಿರ್ತದೆ. ಇಂಟ್ರೆಸ್ಟ್ ಎಷ್ಟು ಬರ್ತದೆ ಅಂತ ಈಗ ಗೊತ್ತಾಯಿತು. ಅದೇ EMI ಎಷ್ಟು ಬರ್ತದೆ ಅಂತ ನೋಡೋದಾದರೆ, ಈ ಇಂಟ್ರೆಸ್ಟ್ ಅಮೌಂಟ್ ಏನಿದೆ 25,500ಕ್ಕೆ ಪ್ಲಸ್ ಲೋನ್ ಅಮೌಂಟ್ ಮಾಡಬೇಕು 85,000, ಅವಾಗ 1,10,500 ರೂಪಾಯಿ ಆಗ್ತದೆ. ಯಾಕಂದರೆ ಪ್ರತಿ ತಿಂಗಳು ನಿಂದು EMIಲಿ ಅಸಲು ಮತ್ತು ಬಡ್ಡಿ ಎರಡೂ ಇರೋದ್ರಿಂದ ಇದನ್ನು ಕೂಡಿಸ್ಬೇಕಾಗ್ತದೆ. ಈ 1,10,500ನ್ನ 36 ಕಂತಿಂದ ಡಿವೈಡ್ ಬೈ
ಮಾಡಿದಾಗ 3069 ರೂಪಾಯಿ ಬರ್ತದೆ. ಇದೇ ನಿಮ್ಮ EMI ಆಗಿರ್ತದೆ. ಅಂದ್ರೆ 2 ವರ್ಷ ಮಾಡಿದ್ರೆ 24, ಅದೇ 1 ವರ್ಷ ಮಾಡಿದ್ರೆ 12 ಅಂತ ಭಾಗಿಸಬೇಕಾಗ್ತದೆ. ಟೋಟಲ್ ಈ ಲೋನ್ ಮುಗಿಯೋವರೆಗೆ ಬೈಕ್ ಆನ್ ರೋಡ್ ಕಿಂತ ನಾವು ಎಷ್ಟು ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ನೋಡೋದಾದ್ರೆ 3069 ನಮ್ಮ EMI ಇಂಟು ಎಷ್ಟು ವರ್ಷ ಲೋನ್ ಮಾಡಿದ್ವಿ 36 ಕಂತ ಮಾಡಿದ್ವಿ. 3069 ಇಂಟು 36 ಮಾಡಿದಾಗ 1,10,484 ರೂಪಾಯಿ ನಾವು EMI ಪ್ರಕಾರ ಕಟ್ತೀವಿ. ಅದೇ ವೆಹಿಕಲ್ ಒಯ್ಯೋದಿನ ಅಂದ್ರೆ ಬೈಕ್ ಒಯ್ಯೋದಿನ ನಾವು 20,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ವಿ. ಟೋಟಲಿ 1,30,484 ರೂಪಾಯಿ ನಮಗೆ 3 ವರ್ಷಕ್ಕೆ ನಾವು ಕಟ್ಟದಂಗೆ ಆಗ್ತದೆ. ಮತ್ತು ಇವತ್ತಿಗೆ ಇರುವಂತಹ ಬೈಕ್ ರೇಟು 1 ಲಕ್ಷ ಅಂತ ಹೇಳಿದೀವಿ. ಅವಾಗ ಲೆಸ್ ಮಾಡಿದಾಗ 30,484 ರೂಪಾಯಿ ಬಂದು 25,500 ರೂಪಾಯಿ ಇಂಟ್ರೆಸ್ಟ್. ಟೋಟಲಿ ಚಾರ್ಜಸ್ ಮತ್ತೆ ಇನ್ಸೂರೆನ್ಸ್ 5,000 ವರೆಗೆ ಬರ್ಬೋದು ಅಂತ ಅಂದಾಜು ಸೇರೋದ್ರಿಂದ ಎರಡು ಸೇರಿಸಿದಾಗ 30,480. ಇದೇ ಸೇಮ್ 85,000 ಲೋನ್ ಅಮೌಂಟ್ ಅನ್ನ 3 ವರ್ಷಕ್ಕೆ 10% ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಂದ್ರೆ ಕಟ್ ಇಂಟ್ರೆಸ್ಟ್ ಅಲ್ಲಿ EMI ಎಷ್ಟು ಬರುತ್ತೆ, ಇಂಟ್ರೆಸ್ಟ್ ಎಷ್ಟು ಹೋಗುತ್ತೆ ಅಂತ ನೋಡೋದಾದ್ರೆ ಇದು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ನೀವು ಗೂಗಲ್ ಅಲ್ಲಿ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಹೊಡೆದಾಗ ನೋಡಿ ಗ್ರೋದಿಂದ ಫ್ಲಾಟ್ ವರ್ಸಸ್ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟರ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಲೋನ್ ಅಮೌಂಟ್ ಎಷ್ಟಿದೆ 85,000 ಇದೆ. 3 ವರ್ಷಕ್ಕೆ ಮಾಡ್ತಿದೀವಿ, ವರ್ಷ 3 ಮತ್ತು ಇಂಟ್ರೆಸ್ಟ್ 10% ಅಂತ ಹಾಕಿದಾಗ ಎಷ್ಟು EMI ಬರ್ತದೆ ಫ್ಲಾಟ್ ಅಲ್ಲಿ ಮತ್ತೆ ರೆಡ್ಯೂಸಿಂಗ್ ಅಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. EMI ಫ್ಲಾಟ್ ಅಲ್ಲಿ ಆದ್ರೆ 3,069 ಬರ್ತದೆ. ಅದೇ ರೆಡ್ಯೂಸಿಂಗ್ ಅಲ್ಲಿ 2,743 ರೂಪಾಯಿ ಬರ್ತದೆ. ಟೋಟಲ್ ಎಕ್ಸ್ಟ್ರಾ ನಿಮಗೆ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ 25,500 ರೂಪಾಯಿ ಹೋಗ್ತಾ ಇದ್ರೆ ಅದೇ ರೆಡ್ಯೂಸಿಂಗ್ ಅಲ್ಲಿ 13,738 ಮಾತ್ರ ಹೋಗ್ತಾ ಇದೆ. ಅದೇ ಟೋಟಲ್ ಆಗಿ ನಾವು ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ 1,10,500 ರೂಪಾಯಿ ಪೇ ಮಾಡ್ತೀವಿ EMI ಪ್ರಕಾರ ಕಟ್ತಾ ಹೋದಾಗ. ಅದೇ ರೆಡ್ಯೂಸಿಂಗ್ ಅಲ್ಲಿ 98,738 ಮಾತ್ರ ಪೇ ಮಾಡ್ತೀವಿ. ಫ್ಲಾಟ್ ಇಂಟ್ರೆಸ್ಟ್ ಗೆ ಕಂಪೇರ್ ಮಾಡಿದಾಗ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ 11,762 ರೂಪಾಯಿ ನಮಗೆ ಸೇವ್ ಆಗ್ತದೆ. ಫ್ಲಾಟ್ ಮತ್ತು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಅಮೌಂಟ್ ಸೇಮ್ ಇದೆ, ಇಂಟ್ರೆಸ್ಟ್ ರೇಟು ಸೇಮ್ ಇದೆ, ಟೆನರ್ ಆಪ್ಷನ್ ಸಹಿತ ಸೇಮ್ ಇದೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ EMI ಅಮೌಂಟ್ ಕಮ್ಮಿ ಬರ್ತಿದೆ, ಇಂಟ್ರೆಸ್ಟ್ ಸಹಿತ ಕಡಿಮೆನೆ ಹೋಗ್ತಾ ಇದೆ. ಇದರಲ್ಲಿ ಯಾಕೆ ಇಷ್ಟೆಲ್ಲ ಡಿಫರೆನ್ಸ್ ಇದೆ ಅಂತ ನೋಡೋದಾದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ 85,000 ಲೋನ್ ಅಮೌಂಟ್ ಗೆ 3 ವರ್ಷಕ್ಕೆ 2,743 ರೂಪಾಯಿ EMI ಬರ್ತದೆ. ನೆನಪಿರ್ಲಿ, ಪ್ರತಿ EMI ಅಲ್ಲೂ ಯಾವಾಗಲೂ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಅಂತ ಇರ್ತದೆ. ಅಂದ್ರೆ ಒಂದಿಷ್ಟು ಅಮೌಂಟ್ ಅಸಲಿಗೆ ಹೋಗ್ತದೆ, ಒಂದಿಷ್ಟು ಅಮೌಂಟ್ ಇಂಟ್ರೆಸ್ಟ್ ಅಂತ ಹೋಗ್ತದೆ. ಇವಾಗ 85,000 ಲೋನ್ ಅಮೌಂಟ್ ಗೆ 10% ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ 3 ವರ್ಷಕ್ಕೆ 2,743 ರೂಪಾಯಿ EMI ಬರ್ತಾ ಇದೆ. ಈ 2,743 ರೂಪಾಯಿನ ಫಸ್ಟ್ EMI ನಾವು ಕಟ್ಟಿದಾಗ 2,034 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಹೋಯ್ತು. ಅಂದ್ರೆ ಲೋನ್ ಅಮೌಂಟ್ ಅಲ್ಲಿ 2,034 ರೂಪಾಯಿ ಲೆಸ್ ಆಯ್ತು. ಇದರಲ್ಲಿ 708 ರೂಪಾಯಿ ಇಂಟ್ರೆಸ್ಟ್ ಹೋಯ್ತು. ಈ 2,743 ರೂಪಾಯಿ ನೀವು ಫಸ್ಟ್ EMI ಕಟ್ಟ ತಕ್ಷಣ ನೀವು ಎರಡನೇ EMI ಕಟ್ಟೋ ಟೈಮ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ನ ಲೋನ್ ಅಮೌಂಟ್ ಏನು 85,000 ಇದೆಯಾ ಅದಕ್ಕೆ ಇಂಟ್ರೆಸ್ಟ್ ಹಾಕಲ್ಲ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ. ಈ ಔಟ್ ಸ್ಟ್ಯಾಂಡಿಂಗ್ ಲೋನ್ ಅಮೌಂಟ್ ಏನು ಉಳಿದಿದೆ 82,965 ರೂಪಾಯಿ ಏನು ಉಳಿದಿದೆ ಇದಕ್ಕೆ 10% ಇಂಟ್ರೆಸ್ಟ್ ಹಾಕ್ತಾರೆ. ನೀವು ನೆಕ್ಸ್ಟ್ ಮತ್ತೆ ಎರಡನೇ EMI ಕಟ್ಟಿದಾಗ ನಿಮ್ಗೆ ಈ ಲೋನ್ ಅಮೌಂಟ್ ಮತ್ತೆ ಕಮ್ಮಿ ಆಗ್ತದೆ, 80,914 ರೂಪಾಯಿ ಆಗ್ತದೆ. ಯಾಕಂದ್ರೆ ಇವರು ಪ್ರತಿ ಸಲನು ನೀವು EMI ಕಟ್ಟ ತಕ್ಷಣ ಉಳಿಯುವಂತ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ 10% ಇಂಟ್ರೆಸ್ಟ್ ಆಗ್ತಾ ಹೋಗ್ತಾರೆ. ಆದ್ರೆ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಹೀಗಿರಲ್ಲ. ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಸ್ಟಾರ್ಟಿಂಗ್ ಮಾಡೋ ಟೈಮಲ್ಲಿ ಏನ್ ಲೋನ್ ಅಮೌಂಟ್ ಉಂಟು ಅಂದ್ರೆ 85,000 ಏನ್ ಲೋನ್ ಅಮೌಂಟ್ ಇದೆಯೋ ಇದು ಲೋನ್ ಮುಗಿಯೋವರೆಗೂ ಇದೇ ಅಮೌಂಟ್ ಗೆ ಇಂಟ್ರೆಸ್ಟ್ ಹಾಕ್ತಾರೆ. ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಪ್ರತಿ ತಿಂಗಳು EMI ಕಟ್ಟಿದಾಗ ಉಳಿಯುವಂತಹ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಏನ್ ಇಂಟ್ರೆಸ್ಟ್ ಹಾಕ್ತಾರೋ ಆ ತರ ಇವರು ಇಂಟ್ರೆಸ್ಟ್ ಹಾಕಲ್ಲ. ಇವ್ರು ಯಾವಾಗ್ಲೂ ಲೋನ್ ಮಾಡೋ ಟೈಮಲ್ಲಿ ಏನ್ ಲೋನ್ ಅಮೌಂಟ್ ಇತ್ತೋ ಅದಕ್ಕೆ ಇಂಟ್ರೆಸ್ಟ್ ನ ಹಾಕ್ತಾರೆ. ಈ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲೂ ಸ್ವಲ್ಪ ಅಮೌಂಟ್ ಏನಾದ್ರೂ ಉಳಿಬೇಕು ಅಂದಾಗ ಮಧ್ಯದಲ್ಲಿ ನೀವೇನಾದ್ರೂ ಲೋನ್ ಕ್ಲೋಸ್ ಮಾಡ್ತೀರಾ ಅಂದ್ರೆ ಫೋರ್ ಕ್ಲೋಸ್ ಏನಾದ್ರು ಮಾಡ್ತೀರಾ ಅಂದ್ರೆ ಸ್ವಲ್ಪ ಅಮೌಂಟ್ ಸೇವ್ ಆಗ್ತದೆ. ಯಾಕಂದ್ರೆ ಇವ್ರು ಲೋನ್ ಕ್ಲೋಸ್ ಮಾಡೋ ಟೈಮಿಗೂ ಫೋರ್ ಕ್ಲೋಸರ್ 5% ಚಾರ್ಜಸ್ ಅಂತ ಇರೋದ್ರಿಂದ ಏನು ನೀವು ಮಧ್ಯದಲ್ಲಿ ಲೋನ್ ಕ್ಲೋಸ್ ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಅಮೌಂಟ್ ಅಲ್ಲಿ ಮಾತ್ರ ಸೇವ್ ಆಗ್ತದೆ ಹೊರತು ತೀರಾ ಏನು ಉಳಿಸ್ಲಿಕ್ಕೆ ಆಗಲ್ಲ. ಎರಡನೇದಾಗಿ EMI ಫ್ಲಾಟ್ ಇಂಟ್ರೆಸ್ಟ್ ಗಳಿಗೆ ಕಂಪೇರ್ ಮಾಡಿದಾಗ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗಳಲ್ಲಿ EMI ಅಮೌಂಟ್ ಕಮ್ಮಿ ಬರ್ತದೆ. ಕಡಿಮೆ ಬಂದಂತ EMI ಕೆಲವೊಮ್ಮೆ ನಮ್ಗೆ ಕಟ್ಲಿಕ್ಕೆ ಆಗಲ್ಲ. ಈ ಕಟ್ಟಕ್ ಆಗದೆ ಇರೋ ಸಂದರ್ಭದಲ್ಲಿ ಈ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಂದ್ರೆ ಕಟ್ ಬಡ್ಡಿಗಳಲ್ಲಿ ಕೇವಲ ನೀವು ಇಂಟ್ರೆಸ್ಟ್ ಒಂದನ್ನೇ ಕಟ್ಟುವಂತ ಆಪ್ಷನ್ ಇದೆ. ಅಂದ್ರೆ ಫುಲ್ ಅಮೌಂಟ್ EMI ಕಟ್ಟಕ್ ಆಗಿಲ್ಲ ಅಂದ್ರೆ ಕೇವಲ ಇಂಟ್ರೆಸ್ಟ್ ಒಂದನ್ನೇ ನೀವು ಕಟ್ಟಬಹುದು. ಅಂದ್ರೆ ನಾನು ಅವಾಗಲೇ ಹೇಳಿರುವ ಹಾಗೆ EMI ಅಮೌಂಟ್ ಅಲ್ಲಿ ಅಸ್ಲಿಗೆ ಇಂತಿಷ್ಟು ಅಮೌಂಟ್ ಬಡ್ಡಿಗೆ ಇಂತಿಷ್ಟು ಅಮೌಂಟ್ ಅಂತ ಮಾಡಿರ್ತಾರೆ. ಅಂದ್ರೆ ನಾನು ತಗೊಂಡಂತ ಎಕ್ಸಾಂಪಲ್ 2,743 ರೂಪಾಯಿ EMI ಬರ್ತಾ ಇದೆ. 2,743 ರೂಪಾಯಿ ಸಂಪೂರ್ಣವಾಗಿ ಲೋನ್ ಅಮೌಂಟ್ ಗೆ ಹೋಗ್ತಾ ಇಲ್ಲ. ಇದ್ರಲ್ಲಿ ಏನ್ ಮಾಡ್ತಾ ಇದಾರೆ 708 ರೂಪಾಯಿ ಇಂಟ್ರೆಸ್ಟ್ ಅಂತ ತಗೊಂತಾ ಇದಾರೆ. 2,034 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೋಗ್ತದೆ. ಏನಿದೆ ನಿಮ್ಮ ಹತ್ರ ಫುಲ್ ಅಮೌಂಟ್ EMI ಕಟ್ಲಿಕ್ಕೆ ಆಗ್ತಾ ಇಲ್ಲದಾಗ 708 ರೂಪಾಯಿ ಸಹಿತ ಕಟ್ಟುವಂತ ಆಪ್ಷನ್ ಸಹಿತ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಇರ್ತದೆ. ಅಂದ್ರೆ ಎಲ್ಲಾ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕೊಡುವಂತವ್ರು ಈ ಫೆಸಿಲಿಟಿ ಕೊಡ್ತಾ ಇರೋದಿಲ್ಲ. ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗಳನ್ನ ಹೆಚ್ಚಿನದಾಗಿ ಕೊಡೋದು ಕೋಪರೇಟಿವ್ ಸೊಸೈಟಿಗಳು. ಈ ಆಪ್ಷನ್ ಕೋಪರೇಟಿವ್ ಸೊಸೈಟಿಗಳಲ್ಲಿ ಮಾತ್ರ ಬರ್ತದೆ. ಒಂದು ಬ್ಯಾಂಕ್ ಗಳಲ್ಲಿ ನೀವು ಲೋನ್ ಮಾಡಿರ್ತೀರ ರೆಡ್ಯೂಸಿಂಗ್ ಇಂಟ್ರೆಸ್ಟ್, ಅದರಲ್ಲಿ ನೀವು EMI ಅಮೌಂಟ್ ಫುಲ್ ಅಮೌಂಟ್ ಕಟ್ಟಿ ಅಂತಾನೆ ಹೇಳಿರ್ತಾರೆ. ಇಲ್ಲಿ ಎಲ್ಲಿ ನೀವು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗಳನ್ನ ಕೋಪರೇಟಿವ್ ಸೊಸೈಟಿ ಏನಾದ್ರು ನೀವು ಮಾಡಿದ್ರ ಅಂದ್ರೆ ಅಲ್ಲಿ ಮಾತ್ರ ಈ ಇಂಟ್ರೆಸ್ಟ್ ಒಂದನ್ನೇ ಕಟ್ಟುವಂತ ಆಪ್ಷನ್ ಸಹಿತ ಇರ್ತದೆ. ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ ಕೇವಲ ಇಂಟ್ರೆಸ್ಟ್ ಒಂದನ್ನೇ ಕಟ್ಟುವಂತ ಆಪ್ಷನ್ ಗಳು ಇರೋದಿಲ್ಲ. ಸಂಪೂರ್ಣವಾದಂತ EMI ಅಮೌಂಟ್ ಅನ್ನೇ ಕಟ್ಟಬೇಕಾಗ್ತದೆ. ಅದ್ರ ಜೊತೆಗೆ ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ EMI ಕಟ್ ಆಗೋದು ಈಸಿಯೆಸ್ಟ್ ಥ್ರೂ. ಅಂದ್ರೆ ನೀವು EMI ಅಮೌಂಟ್ ನ ನಿಮ್ಮ ಅಕೌಂಟ್ ಅಲ್ಲಿ ಹಾಕಿದ್ರೆ ಆಯ್ತು, ಅದೇ ಆಟೋ ಡೆಬಿಟ್ ಆಗುತ್ತೆ. ಆದ್ರೆ EMI ಕಟ್ ಆಗೋ ದಿನ EMI ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಚೆಕ್ ಬೌನ್ಸ್ ಅಂತ ಚಾರ್ಜಸ್ ಆಗ್ತಾರೆ. ಅದು 472, 590 ಈ ತರನೇ ಅಮೌಂಟ್ ಇರ್ತದೆ. ಮತ್ತು ನೀವು ಒಂದು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ರ ಇನ್ನೊಂದು ಬ್ಯಾಂಕ್ ಅಲ್ಲಿ EMI ಕಟ್ ಆಗೋ
ತರ ಏನಾದ್ರು ನೀವು ಮಾಡಿದ್ರೆ ಎರಡೂ ಕಡೆಯಿಂದನೂ ಚೆಕ್ ಬೌನ್ಸ್ ಚಾರ್ಜಸ್ ಅಂತ ಹಾಕ್ತಾರೆ. ಅಂದ್ರೆ ನೀವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಲೋನ್ ಮಾಡಿದ್ರ, ನಿಮ್ಮ ಹತ್ರ ಸ್ಟೇಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ, ನಿಮ್ಮ ಹತ್ರ ಯಾಕೆ ಅಕೌಂಟ್ ಮಾಡೋದು, ನನ್ನ ಹತ್ರನೇ ಕೆನರಾ ಬ್ಯಾಂಕ್ ಅಲ್ಲೋ ಇನ್ಯಾವುದೋ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತ ನೀವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದು ಕೆನರಾ ಬ್ಯಾಂಕ್ ಅಲ್ಲಿ EMI ಕಟ್ ಆಗ್ಲಿ ಅಂತ ಒಂದು ಕೆನರಾ ಬ್ಯಾಂಕಿನ ಅಕೌಂಟ್ ಡೀಟೇಲ್ ಕೊಟ್ಟಿದ್ರ ಅಂತಾನೆ ಅನ್ಕೊಳ್ಳಿ. ಒಮ್ಮೆ ನೀವು EMI ಡ್ಯೂ ಮಾಡಿದಿರಾ ಅಂದ್ರೆ ಸ್ಟೇಟ್ ಬ್ಯಾಂಕು ನಿಮ್ಗೆ ಪೆನಾಲ್ಟಿನ ಚೆಕ್ ಬೌನ್ಸ್ ಅಂತ ಹಾಕ್ತದೆ, ಅದೇ ತರ ಕೆನರಾ ಬ್ಯಾಂಕ್ ಸಹಿತನು ನಿಮ್ಗೆ ಚೆಕ್ ಬೌನ್ಸ್ ಅಂತ ಚಾರ್ಜಸ್ ಆಗ್ತದೆ, ಅಂದ್ರೆ ಡಬಲ್ ಪೆನಾಲ್ಟಿ ಬೀಳ್ತದೆ. ಹಾಗಿದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಪೆನಾಲ್ಟಿಗಳಿರಲ್ವಾ? ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಯಾವುದೇ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡಿ, ಅದು ಫ್ಲಾಟ್ ಇಂಟ್ರೆಸ್ಟ್ ಆಗಿರ್ಲಿ ಅಥವಾ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಆಗಿರ್ಲಿ, EMI ECS ಥ್ರೂ ಕಟ್ ಆಗೋದಾಗಿದ್ರೆ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನೀವು ದುಡ್ಡು ಹಾಕಿರ್ತೀರಾ, ಅದೇ ಆಟೋಮೆಟಿಕ್ ಆಗಿ EMI ಅಮೌಂಟ್ ಕಟ್ ಆಗೋದಾಗಿದ್ರೆ, ನೀವೇನಾದ್ರೂ 1 ಮಂತ್ EMI ಏನಾದ್ರೂ ಡ್ಯೂ ಮಾಡಿದಿರಾ ಅಂದ್ರೆ ನಿಮ್ಗೆ ಲೋನ್ ಕೊಟ್ಟಂತ ಬ್ಯಾಂಕ್ ಮತ್ತೆ ನೀವು ಯಾವ ಬ್ಯಾಂಕ್ ಅಲ್ಲಿ EMI ಕಟ್ ಆಗ್ಲಿಕ್ಕೆ ಆ ಬ್ಯಾಂಕಿನ ಡೀಟೇಲ್ ಕೊಟ್ಟಿರ್ತೀರೋ ಎರಡೂ ಕಡೆಯಿಂದನೂ ಚೆಕ್ ಬೌನ್ಸ್ ಚಾರ್ಜಸ್ ಅಂತ ಬಂದೇ ಬರ್ತದೆ. ಅದು ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಮಾತ್ರ, ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಮಾತ್ರ ಅಂತ ಆತರ ಏನಿರೋದಿಲ್ಲ. ನೀವು ECS ಥ್ರೂ EMI ಎಲ್ಲೇ ನೀವು ಕಟ್ ಆಗುವಂತ ಆಪ್ಷನ್ ಮಾಡ್ಕೊಂಡಿದ್ರು ಅಲ್ಲಿ ಈ ತರ ಚೆಕ್ ಬೌನ್ಸ್ ಚಾರ್ಜಸ್ ಬಂದೇ ಬರುತ್ತೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ನ ಹೆಚ್ಚಿನದಾಗಿ ಕೊಡೋದೇ ಈ ಸಂಘ ಸಂಸ್ಥೆಗಳು, ಕೋಪರೇಟಿವ್ ಸೊಸೈಟಿಗಳಾಗಿರೋದ್ರಿಂದ ನೀವು ಇಲ್ಲೇನಾದ್ರೂ ಲೋನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವರಲ್ಲಿ ECS ಫೆಸಿಲಿಟೀಸ್ ಇರೋದಿಲ್ಲ, ಅಂದ್ರೆ ಅಕೌಂಟ್ ಅಲ್ಲಿ ಕಟ್ ಆಗುವಂತ ಆಪ್ಷನ್ ಇರೋದಿಲ್ಲ. ನೀವೇ ಬೈ ಹ್ಯಾಂಡ್ ಆಗಿ EMI ಅಮೌಂಟ್ ನ ತುಂಬಬೇಕಾಗಿರೋದ್ರಿಂದ ನೀವು ಒಮ್ಮೆ ಒಂದು EMI ಏನಾದ್ರೂ ಲೇಟ್ ಆಗಿ ಕಟ್ತಾ ಇದ್ದೀರಾ ಅಂದ್ರೆ ಈ ಚೆಕ್ ಬೌನ್ಸ್ ಚಾರ್ಜಸ್ 472 590 ಏನಿತ್ತು ಇಲ್ಲಿ ಆ ಚೆಕ್ ಬೌನ್ಸ್ ಚಾರ್ಜಸ್ ಬರೋದಿಲ್ಲ. ಆದ್ರೆ ಇಲ್ಲೂ ಕೆಲವೊಂದ್ ಕಡೆ EMI ಲೇಟ್ ಪೇಗಳು ಅಂತಿರ್ತೀವಿ, ಅದೇ ಅದು ಸಣ್ಣ ಅಮೌಂಟ್ ಅಲ್ಲೇ ಇರ್ತದೆ. ಟೋಟಲಿ ಫ್ಲಾಟ್ ಇಂಟ್ರೆಸ್ಟ್ ಮತ್ತು ಕಟ್ ಇಂಟ್ರೆಸ್ಟ್ ಅಲ್ಲಿ ಏನೇನ್ ಡಿಫರೆನ್ಸ್ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ ಲೋನ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಲೋನ್ ಅಮೌಂಟ್ ಗೆ ಲೋನ್ ಮುಗಿಯೋವರೆಗೂ ಅದೇ ಅಮೌಂಟ್ ಗೆ ಇಂಟ್ರೆಸ್ಟ್ ಹಾಕ್ತಾರೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ನೀವು ಪ್ರತಿ ತಿಂಗಳು EMI ಕಟ್ಟದ ನಂತರ ಉಳಿಯುವಂತ ಅಸ್ಲಿಗೆನೆ ಇಂಟ್ರೆಸ್ಟ್ ಹಾಕ್ತಾರೆ, ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಇಂಟ್ರೆಸ್ಟ್ ಹಾಕ್ತಾರೆ. ಈ ತರ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ ಫ್ಲಾಟ್ ಇಂಟ್ರೆಸ್ಟ್ ಗಳಿಗೆ ಕಂಪೇರ್ ಮಾಡಿದಾಗ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗಳಲ್ಲಿ ನಮ್ಗೆ ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ ನಿಮ್ಮ ಎಲ್ಲಾ ಸಿಚುವೇಶನ್ ಗಳಲ್ಲೂ ನೀವು ಫುಲ್ EMI ಅಮೌಂಟ್ ನೇ ಕಟ್ಟಬೇಕಾಗುತ್ತೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಮ ಹತ್ರ ಏನಾದ್ರೂ ಫುಲ್ EMI ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಕೇವಲ ಇಂಟ್ರೆಸ್ಟ್ ಒಂದನ್ನೇ ಕಟ್ಟುವಂತ ಆಪ್ಷನ್ ಇದೆ. ಈ ಆಪ್ಷನ್ ನ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕೊಡುವಂತ ಎಲ್ಲಾ ಸಂಸ್ಥೆಗಳು ಕೊಡೋದಿಲ್ಲ, ಕೆಲವು ಕೋಪರೇಟಿವ್ ಸೊಸೈಟಿಗಳಲ್ಲಿ ಮಾತ್ರ ಈ ಆಪ್ಷನ್ ಇರುತ್ತೆ. ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡ್ಲಿಕ್ಕೆ ಕಡಿಮೆ ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ, ಅಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಿಮ್ದು EMI ಕಟ್ ಆಗ್ಲಿಕ್ಕೆ ಬ್ಯಾಂಕ್ ಪಾಸ್ಬುಕ್ ಇದ್ರೂ ಸಾಕಾಗುತ್ತೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಫ್ಲಾಟ್ ಇಂಟ್ರೆಸ್ಟ್ ಗೆ ಕಂಪೇರ್ ಮಾಡಿದಾಗ ಹೆಚ್ಚಿನ ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಜೊತೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಸ್ಯಾಲರಿ ಸ್ಲಿಪ್, ಕೆಲವೊಮ್ಮೆ ಜಾಮೀನು ಅಂದ್ರೆ ಗ್ಯಾರಂಟರ್ ಅವಶ್ಯಕತೆ ಸಹಿತ ಇರುತ್ತೆ. ನೆನಪಿರ್ಲಿ, ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಸಹಿತನು ಫ್ಲಾಟ್ ಇಂಟ್ರೆಸ್ಟ್ ಗಿಂತನೂ ಕಡಿಮೆ ಡಾಕ್ಯುಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡುವಂತ ಬ್ಯಾಂಕ್ ಗಳು, ಕೋಪರೇಟಿವ್ ಸೊಸೈಟಿಗಳು ಇವೆ. ಆದ್ರೆ ಹೆಚ್ಚಿನದಾಗಿ ಫ್ಲಾಟ್ ಇಂಟ್ರೆಸ್ಟ್ ಗಳಿಗೆ ಕಂಪೇರ್ ಮಾಡಿದಾಗ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕೊಡುವಂತ ಸಂಸ್ಥೆಗಳು ಹೆಚ್ಚಿನ ಡಾಕ್ಯುಮೆಂಟ್ ಕೇಳ್ತವೆ ಅಂತ ಹೇಳಿರೋದಷ್ಟೇ. ನಾಲ್ಕನೇದಾಗಿ ಲೋನ್ ಅಪ್ರೂವಲ್. ಲೋನ್ ಅಪ್ರೂವಲ್ ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ ಬೇಗ ಆಗುತ್ತೆ. ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂದ್ರೆ ಲೋನ್ ರಿಜೆಕ್ಟ್ ಅವಾಗೇ ಆಗುತ್ತೆ. ಫ್ಲಾಟ್ ಇಂಟ್ರೆಸ್ಟ್ ಗಳಿಗೆ ಕಂಪೇರ್ ಮಾಡಿದಾಗ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಅಪ್ರೂವಲ್ ಗೆ ಸ್ವಲ್ಪ ಟೈಮ್ ತಗೊಂತದೆ. ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕೊಡುವಂತ ಕೋಪರೇಟಿವ್ ಸೊಸೈಟಿಗಳಲ್ಲಿ ಸಿಬಿಲ್ ಸ್ಕೋರ್ ಏನು ಚೆಕ್ ಮಾಡಲ್ಲ, ಇವ್ರು ನಿಮ್ ಪರಿಚಯದ ವ್ಯಕ್ತಿಗಳದ್ದು ಯಾರ್ದೋ ಜಾಮೀನು, ಗ್ಯಾರಂಟರ್ ತಗೊಂಡು ಲೋನ್ ನ ಅಪ್ರೂವಲ್ ಮಾಡ್ಕೊಡ್ತಾರೆ. ಐದನೇದಾಗಿ ಪ್ರೀಪೇಮೆಂಟ್ ಅಂದ್ರೆ ಫೋರ್ ಕ್ಲೋಸರ್. ನೀವು ಲೋನ್ ಏನಾದ್ರೂ ಮಧ್ಯದಲ್ಲಿ ಕ್ಲೋಸ್ ಮಾಡ್ತೀರಾ ಅಂದ್ರೆ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಸಾಮಾನ್ಯವಾಗಿ ಫೋರ್ ಕ್ಲೋಸರ್ ಚಾರ್ಜಸ್ ಅಂತ ಇರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ನೀವು ಮಧ್ಯದಲ್ಲಿ ಲೋನ್ ಕ್ಲೋಸ್ ಮಾಡಿದಾಗ ಇಂಟ್ರೆಸ್ಟ್ ಸೇವ್ ಆಗ್ತದೆ, ಆದ್ರೆ ತೀರಾ ಎಂತ ಏನ್ ಸೇವ್ ಆಗಲ್ಲ, ಸ್ವಲ್ಪ ಅಮೌಂಟ್ ಮಾತ್ರ ಉಳಿಸಬಹುದು. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗಳಲ್ಲಿ ಫೋರ್ ಕ್ಲೋಸರ್ ಚಾರ್ಜಸ್ ಇರೋದೇ ಕಡಿಮೆ ಮತ್ತು ಯಾವಾಗಲೂ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ ಮತ್ತಷ್ಟು ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಆರನೇದಾಗಿ ಇಂಟ್ರೆಸ್ಟ್ ಅಮೌಂಟ್ ಅಂದ್ರೆ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡೋ ಟೈಮಲ್ಲಿ ಇದ್ದಂತಹ ಲೋನ್ ಅಮೌಂಟ್ ಗೆನೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ ಪ್ರತಿ ತಿಂಗಳು ನೀವು ಕಟ್ಟಂತ EMI ಅಲ್ಲಿ ಅಸಲು ಮತ್ತೆ ಇಂಟ್ರೆಸ್ಟ್ ಒಂದೇ ತರನೇ ಇರುತ್ತೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಯಾವಾಗಲೂ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಗೆನೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ ನೀವು ಪ್ರತಿ ಮಂತ್ EMI ಅಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಹೋಗೋ ಅಮೌಂಟ್ ಕಡಿಮೆ ಆಗುತ್ತಾ, ಅಸಲಿಗೆ ಹೋಗೋ ಅಮೌಂಟ್ ಜಾಸ್ತಿ ಆಗುತ್ತಾ ಹೋಗೋದ್ರಿಂದ ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಏಳನೇದಾಗಿ ಟೋಟಲ್ ಇಂಟ್ರೆಸ್ಟ್ ಪೇಡ್. ಫ್ಲಾಟ್ ಇಂಟ್ರೆಸ್ಟ್ ಗಳು ಮತ್ತು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಸೇಮ್ ಲೋನ್ ಅಮೌಂಟ್ ನ ಸೇಮ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಮಾಡಿದ್ರು ಸಹಿತ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕಂಪೇರ್ ಮಾಡಿದಾಗ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಹೋಗುತ್ತೆ. ಎಂಟನೇದಾಗಿ EMI. ಫ್ಲಾಟ್ ಇಂಟ್ರೆಸ್ಟ್ ಗಳಲ್ಲಿ EMI ಯಾವಾಗಲೂ ಸೇಮೇ ಇರುತ್ತೆ ಮತ್ತು ಇಂಟ್ರೆಸ್ಟ್ ಹೋಗುವಂತ ಅಮೌಂಟ್ ಮತ್ತು ಪ್ರಿನ್ಸಿಪಲ್ ಹೋಗುವಂತ ಅಮೌಂಟ್ ಸೇಮ್ ಇರುತ್ತೆ. ಆದ್ರೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಯಾವಾಗಲೂ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ ಪ್ರತಿ EMI ಅಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಹೋಗುವಂತ ಅಮೌಂಟ್, ಅಸಲಿಗೆ ಹೋಗುವಂತ ಅಮೌಂಟ್ ಚೇಂಜ್ ಆಗುತ್ತೆ, ಇದರಿಂದ ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಒಂಬತ್ತನೇದಾಗಿ ಕಾಸ್ಟ್ ಆಫ್ ಎಫೆಕ್ಟಿವ್. ನೀವು ಫ್ಲಾಟ್ ಇಂಟ್ರೆಸ್ಟ್ ಗಳನ್ನ ಯಾವಾಗಲೂ ಶಾರ್ಟ್ ಟರ್ಮ್ ಲೋನ್ ಗಳಲ್ಲಿ ಅಷ್ಟೇ ಮಾಡಬೇಕು. ಲಾಂಗ್ ಟರ್ಮ್ ಲೋನ್ ಮಾಡ್ತೀರಾ ಅಂದ್ರೆ ಯಾವಾಗಲೂ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಗೆ ಹೋಗಬೇಕಾಗ್ತದೆ. ಇಲ್ಲ ನೀವು ಫ್ಲಾಟ್ ಇಂಟ್ರೆಸ್ಟ್ ಅಲ್ಲೇ ಮಾಡಿದ್ರೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕಂಪೇರ್ ಮಾಡಿದಾಗ. ಫ್ಲಾಟ್ ಇಂಟ್ರೆಸ್ಟ್ ನ ಈಸಿಯಾಗಿ ಈ ಫಾರ್ಮುಲಾ ಮೂಲಕ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಕಂಡುಹಿಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಇದು ಫ್ಲಾಟ್ ಇಂಟ್ರೆಸ್ಟ್ ಅಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಪ್ರತಿ ಸಲನೂ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಇಂಟ್ರೆಸ್ಟ್ ಆಗ್ತಾ ಇರೋದ್ರಿಂದ. ಅದಕ್ಕೆ ನೀವು ಗೂಗಲ್ ಅಲ್ಲಿ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಗ್ರೋದಿಂದಾನೇ ಕ್ಯಾಲ್ಕುಲೇಟರ್ ಇರ್ತದೆ. ಇದರಲ್ಲಿ ಫ್ಲಾಟ್ ಮತ್ತೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ನ ಡಿಫರೆನ್ಸ್ ಆಯ್ತಾನು ಬರ್ತದೆ. ನಿಮ್ಗೆ ಇನ್ನೂ ಫ್ಲಾಟ್ ಇಂಟ್ರೆಸ್ಟ್ ಮತ್ತು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಕನ್ಫ್ಯೂಸ್ ಇದೆ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಈಸಿ EMI ಅಂತ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ್ಮೇಲೆ ಈಗ ಲೋನ್ ಅಮೌಂಟ್ ಎಷ್ಟಿದೆ, 85,000 ಇದೆ. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 10%. ಇದು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಮತ್ತೆ 3 ವರ್ಷಕ್ಕೆ ಲೋನ್ ಮಾಡಿರೋದು. ಈಗ EMI ಎಷ್ಟು ಬಂದಿದೆ ಅಂತ ಎಲ್ಲೇ ಕೊಟ್ಟಿದೆ ನೋಡಿ. EMI ಎಷ್ಟಿದೆ, ಇಂಟ್ರೆಸ್ಟ್ ಎಕ್ಸ್ಟ್ರಾ ಎಷ್ಟು ಹೋಗ್ತದೆ 3 ವರ್ಷಕ್ಕೆ ಅಂತಾನು ಮೆನ್ಷನ್ ಇದೆ. ಮತ್ತೇನಂದ್ರೆ ಇದ್ರಲ್ಲಿ ಅಡ್ವಾಂಟೇಜ್, ಈ
10% ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಫ್ಲಾಟ್ ಇಂಟ್ರೆಸ್ಟ್ ಗೆ ಎಷ್ಟು ಆಗ್ತದೆ ಅಂತ ಕಂಪಾರಿಸನ್ ಕೊಟ್ಟಿದೆ ನೋಡಿ 5.38. ನೀವು 5.38 ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಮಾಡೋದು ಒಂದೇ, 10% ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಮಾಡೋದು ಒಂದೇ. ಮತ್ತೆ ಪ್ರತಿ ತಿಂಗಳು EMI ಅಲ್ಲಿ ಅಸಲಿಗೆ ಎಷ್ಟು ಅಮೌಂಟ್ ಹೋಗ್ತದೆ, ಇಂಟ್ರೆಸ್ಟ್ ಗೆ ಎಷ್ಟು ಅಮೌಂಟ್ ಹೋಗ್ತದೆ, ಒಂದು EMI ಕಟ್ ಆದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟು ಉಳಿತದೆ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈಗ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲೂ ಸಹಿತ ನೀವು ಲೋನ್ ಮಾಡ್ತಾ 10% ಫ್ಲಾಟ್ ಇಂಟ್ರೆಸ್ಟ್ ಅಂತ ಹೇಳಿರ್ತಾರೆ. ಅದೇ ನೀವು ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ಚೆಕ್ ಮಾಡಿಸಿ ನೋಡಿದ್ರೆ ಅಲ್ಲಿ 17.93 ಈ ತರ ಇರ್ತದೆ. ಇದು 17.93 ಏನಿದೆ IRR ಆಗಿರ್ತಂದ್ರೆ ಈ 17.93 ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡಿದ್ರೆ ನಿಮ್ಗೆ 10% ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡಿದಾಗೆ ಆಗಿರ್ತದೆ. ನೋಡಿದ್ರೆ 17.93 ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಂದ್ರೆ 10% ಫ್ಲಾಟ್ ಇಂಟ್ರೆಸ್ಟ್ ಗೆ ಸಮವಾಗಿರ್ತದೆ. ನೀವು ಇಂಟ್ರೆಸ್ಟ್ ರೇಟ್ ಏನೋ ಕಮ್ಮಿ ಇದೆ ಅಂತ ಲೋನ್ ಮಾಡೋಕ್ಕಿಂತ ಮುಂಚೆ ಅದು ಫ್ಲಾಟ್ ಇಂಟ್ರೆಸ್ಟ್ ಕಟ್ ಇಂಟ್ರೆಸ್ಟ್ ಅಂತ ನೋಟ್ ಮಾಡೋದು ಒಳ್ಳೇದು. ಇದೇ ಆಪಲ್ಲೇ ನಾವು ತಗೊಂಡಂತ ಲೋನ್ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಆದ್ರೆ ಎಷ್ಟಾಗ್ತಿತ್ತು, ಅದೇ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಎಷ್ಟಾಗ್ತಿತ್ತು ಅಂತ ಎಲ್ಲ ಡೀಟೇಲ್ ಇಲ್ಲೇ ಸಿಗುತ್ತೆ. ಸಾಮಾನ್ಯವಾಗಿ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ನಾವು 2 ವೀಲರ್ ಲೋನ್ ಮಾಡ್ತೀವಿ, ಅದ್ರ ಜೊತೆ CD ಲೋನ್ ಅಂದ್ರೆ ಕನ್ಸ್ಯೂಮರ್ ಡ್ಯೂರೇಬಲ್ ಲೋನ್, ಟಿವಿ, ಫ್ರಿಜ್, ವಾಷಿಂಗ್ ಮೆಷಿನ್ ಈ ತರ ಲೋನ್ ಮಾಡ್ತೀವಿ. ಆದ್ರೆ ದೊಡ್ಡ ಅಮೌಂಟ್ ಲೋನ್ ಮಾಡೋ ಟೈಮಿಗೆ ಅಂದ್ರೆ ಹೋಮ್ ಲೋನ್, ಬಿಸ್ನೆಸ್ ಲೋನ್ ಈ ತರ ಲೋನ್ ಏನಾದ್ರು ಮಾಡೋ ಟೈಮ್ ಅಲ್ಲಿ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಸೇವ್ ಆಗ್ತದೆ ಅಂತ, ಇಂಟ್ರೆಸ್ಟ್ ಅಮೌಂಟ್ ಸೇವ್ ಆಗ್ತದೆ ಅಂತ. ಅದೇ ಫ್ಲಾಟ್ ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ರೆ ತೊಂದರೆ ಇದೆ ಅಂತ ಏನಲ್ಲ, ಆದ್ರೆ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತದೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕಂಪೇರ್ ಮಾಡಿದಾಗ ಅಂತ. ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಅಂದ್ರೆ ಏನು, ಇಂಟ್ರೆಸ್ಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮತ್ತೆ ಲೋನ್ ಅಮೌಂಟ್ ನ ಇವ್ರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಾನೂ ತಿಳ್ಕೊಂಡಿದೀವಿ. ಮತ್ತೆ EMI ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ, ಫ್ಲಾಟ್ ಇಂಟ್ರೆಸ್ಟ್ ಮತ್ತೆ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅದ್ರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ಸಹಿತ ಈ ವಿಡಿಯೋ ಮೂಲಕ ತಿಳ್ಕೊಂಡಿದೀವಿ. ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.